ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಬಯಸುತ್ತೇನೆ. ಕಳೆದ ದಿನಗಳೆಲ್ಲ ದೇವರು ಕಾಪಾಡಿದ್ದಾನೆ. ನಿಮ್ಮ ಮನೆಯಲ್ಲಿ ಏನೇ ಕಷ್ಟ, ಚಿಂತೆ, ದುಃಖ, ವೇದನೆ ಏನೇ ಇದ್ದರೂ ಕೂಡ ಬನ್ನಿರಿ ಕರ್ತನ ಬಳಿಯಲ್ಲಿ. ನಿಮ್ಮ ಚಿಂತೆ, ನಿಮ್ಮ ದುಃಖ, ನಿಮ್ಮ ಕಷ್ಟ, ಭಾರಗಳನ್ನೆಲ್ಲ ಕೂಡ ಕರ್ತನಿಗೆ ವಹಿಸಿರಿ. ಆತನೇ ನಿಮ್ಮ ಭಾರಗಳನ್ನೆಲ್ಲ ವಹಿಸಿಕೊಂಡು ನಿಮ್ಮನ್ನು ನಿಶ್ಚಿಂತೆಯಿಂದ ಈ ಲೋಕದ ಯಾತ್ರೆಯಲ್ಲಿ ನಡೆಸುವವನಾಗಿದ್ದಾನೆ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲೆಂದು ಬಯಸುತ್ತಾ ಈ ಒಂದು ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ ಭಾನುವಾರ ದಿನದಲ್ಲಿ ನಿಮ್ಮೆಲ್ಲರನ್ನು ನಾನು ಆಶೀರ್ವದಿಸುತ್ತಾ ನಿಮಗೆ ಶುಭವಾಗಲೆಂದು ಕೂಡ ನಾನು ಬಯಸುತ್ತೇನೆ. ಈ ಲೋಕದ ಯಾತ್ರೆಯಲ್ಲಿ ನೀವು ಹೋಗುವಾಗಲೂ ಬರುವಾಗಲೂ ಪ್ರತಿ ಸ್ಥಳದಲ್ಲಿ, ಬೈಕ್ ಮೇಲಾಗಿರ್ಬೋದು, ಬಸ್ನಲ್ಲಾಗಿರ್ಬೋದು, ಇನ್ನಿತರ ಕಾರುಗಳಲ್ಲಾಗಿರ್ಬೋದು, ಇನ್ನಿತರ ಪ್ರಯಾಣಗಳಲ್ಲಿ ನೀವು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿ, ಅದು ಕಾಡಾಗಿರ್ಬೋದು, ಹೊಲಗದ್ದೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದು ಸ್ಥಳದಲ್ಲಿ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ನಡೆಸಲಿ. ಆದರೆ ಇವತ್ತು ಭಾನುವಾರ ಎಲ್ಲರೂ ಕೂಡ ಕರ್ತನ ಸನ್ನಿಧಾನಕ್ಕೆ ಬಂದು ಕರ್ತನಿಗೆ ಅಡ್ಡಬಿದ್ದು ಕರ್ತನನ್ನು ನಮಸ್ಕರಿಸಿ ಕರ್ತನನ್ನು ಮಹಿಮೆಪಡಿಸಬೇಕು. ಅದಕ್ಕಾಗಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ನಾನು ಕರ್ತನ ಕಡೆಗೆ ಬರಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವವನಾಗಿದ್ದೇನೆ. ಆತನು ನಮ್ಮನ್ನು ರಕ್ಷಿಸುವಾತನು, ನಮ್ಮನ್ನು ನಡೆಸುವಾತನು, ನಮ್ಮ ಆಯುಷ್ಕಾಲವೆಲ್ಲ ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆದ ಕಾರಣ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು, ನಮ್ಮ ನಿರ್ಮಾಣಿಕನಾದ ದೇವರನ್ನು ಆರಾಧಿಸಲು ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸತ್ಯವೇದದಲ್ಲಿ 95ನೇ ಕೀರ್ತನೆ 6ನೇ ವಚನ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಪ್ರಿಯರೇ, ಈ 95ನೇ ಕೀರ್ತನೆ 6ನೇ ವಚನದಲ್ಲಿ ಭಕ್ತನು ದೇವರ ಸನ್ನಿಧಾನಕ್ಕೆ ಹೋಗಿ ದೇವರ ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ತನ್ನ ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸಿ ಆತನಿಗೆ ಅಡ್ಡಬಿದ್ದು ನಮಸ್ಕರಿಸಿ ಸಾಷ್ಟಾಂಗವೆರಗಿ ಆರಾಧಿಸಿರುವಂಥ ಭಕ್ತನು ತಾನು ಹೊಂದಿರುವಂಥ ಆಶೀರ್ವಾದಗಳನ್ನು, ತಾನು ಹೊಂದಿರುವಂಥ ಮೇಲುಗಳನ್ನು, ದೇವರ ಆಲಯದ ಸಮೃದ್ಧಿಯಿಂದ ತೃಪ್ತಿ ಹೊಂದಿ ಆತನು ಕೂಡ ಎಲ್ಲರಿಗೂ ಕೂಡ ನನ್ನ ಥರನೇ ದೇವರ ಸಮ್ಮುಖದಲ್ಲಿ ಸಂತೃಪ್ತಿ ಪಡಬೇಕೆಂಬ ಆಶೆಯಿಂದ, ಆಕಾಂಕ್ಷೆಯಿಂದ ಎಲ್ಲರೂ ಕೂಡ ಆತನು ಅನುಭವಿಸಿದ ಒಳ್ಳೆಯ ಕಾರ್ಯಗಳನ್ನು, ಮೇಲುಗಳನ್ನು ಇತರರು ಸಹ ಅನುಭವಿಸಬೇಕೆಂಬ ಒಂದು ಅನುಭವದಿಂದ ಹೇಳಿಕೊಳ್ಳುವವನಾಗಿದ್ದಾನೆ. ಆದ ಕಾರಣ ಈ ದಿನ ನೀವೆಲ್ಲರೂ ಕೂಡ ಕರ್ತನ ಸನ್ನಿಧಾನಕ್ಕೆ ಬರುವಾಗ, ಆತನನ್ನು ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸಿದಾಗ ಆತನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಮುಟ್ಟಿ ನಿಮ್ಮನ್ನು ಬಲಪಡಿಸಿ ಲೋಕದ ಯಾತ್ರೆಯಲ್ಲಿ ಶಕ್ತಿಯಿಂದ, ಪರಿಶುದ್ಧಾತ್ಮನ ಬಲದಿಂದ ನಡೆಸುವುದಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಆದ ಕಾರಣ ಬನ್ನಿರಿ ಆತನ ಸನ್ನಿಧಾನಕ್ಕೆ, ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸಿರಿ. ದೇವರಿಂದ ಬರತಕ್ಕ ಆಶೀರ್ವಾದಗಳನ್ನು ಪಡೆದುಕೊಂಡು ನೀವು, ನಿಮ್ಮ ಕುಟುಂಬವು, ನಿಮ್ಮ ರಕ್ತ ಸಂಬಂಧಿಕರೆಲ್ಲರೂ ಕೂಡ ತೃಪ್ತರಾಗಿ ಸಮಾಧಾನದಿಂದ ಈ ಲೋಕದ ಯಾತ್ರೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ದೇವರು ಕೃಪೆ ಮಾಡಿ ನಡೆಸಲಿ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಬಳಿಗೆ ಬರುವನು ಎಂದು ಯಾಕೋಬನು ಸಹ ಹೇಳ್ತಾನೆ. ದೇವರ ಸಮೀಪಕ್ಕೆ ಬರುವಾಗ ದೇವರು ನಿಮ್ಮ ಬಳಿಗೆ ಬರ್ತಾನೆ. ದೇವರ ಸಮೀಪಕ್ಕೆ ನೀವು ಬರುವಾಗ ದೇವರ ಬಳಿಯಲ್ಲಿ ನಮಗೆ ಎಲ್ಲವೂ ಸಿಗುತ್ತವೆ ಅನ್ನುವಂಥ ನಂಬಿಕೆಯಿಂದ ಬರಬೇಕು. ಅದೇ ರೀತಿಯಲ್ಲಿ ದೇವರು ನಿಮ್ಮ ಬಳಿಗೆ ಬರುವಾಗ ಆತನು ಸರ್ವ ಸಂಪತ್ತನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸಿ ಈ ಲೋಕದಲ್ಲಿ ಆಶೀರ್ವಾದದ ನಿಧಿಗಳನ್ನಾಗಿ ಮಾರ್ಪಡಿಸುವ ದೇವರು ನಮ್ಮ ಕರ್ತನಾಗಿದ್ದಾನೆ. ಆ ರೀತಿಯಾಗಿ ಈ ದಿನ ಯಾವ ಯಾವ ಕೊರತೆಗಳಲ್ಲಿ, ಚಿಂತೆಗಳಲ್ಲಿ, ದುಃಖಗಳಲ್ಲಿ, ಕಷ್ಟದಲ್ಲಿ ಇದ್ದೀರೋ ಕರ್ತನ ಬಳಿಗೆ ಬನ್ನಿರಿ. ಆತನು ನಿಮ್ಮ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಬರುವ ನೀವೆಲ್ಲರೂ ಕೂಡ ನಂಬಿಕೆಯಿಂದ ಬರುವುದಾದರೆ ಕರ್ತನು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸಿ ನಿಮ್ಮನ್ನು ಅಭಿವೃದ್ಧಿಪಡಿಸಿ, ಸ್ಥಿರಪಡಿಸಿ, ಬಲಪಡಿಸಿ ಉನ್ನತ ಸ್ಥಾನದಲ್ಲಿ ಜಯಪ್ರದವಾಗಿ ನಡೆಸ್ತಾನೆ. ಕರ್ತನ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಸರ್ವಶಕ್ತನಾದ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿನ್ನ ಹಸ್ತವು ಚಾಚಿ ಅನೇಕರನ್ನು ಕರ್ತನ ಕಡೆಗೆ ಆಕರ್ಷಿಸಿಕೊಂಡು ನಿನ್ನ ಸನ್ನಿಧಾನಕ್ಕೆ ಬಂದು ಸ್ವಾಮಿ ಸಾಷ್ಟಾಂಗವೆರಗಿ ನಿನ್ನನ್ನು ಆರಾಧಿಸುವಂಥ ಮನಸ್ಸು ಪ್ರತಿಯೊಬ್ಬರಿಗೆ ದಯಪಾಲಿಸಿ ದೇವರೇ, ನಿನ್ನ ಬಳಿಗೆ ಬರುವ ಪ್ರತಿ ಮಕ್ಕಳನ್ನು ಸ್ವಾಮಿ ನಿನ್ನ ಆಶೀರ್ವದಿಸಿ ಅವರಿಗಿರುವಂಥ ಕರ್ತನೆ ಪ್ರತಿಯೊಂದು ಬಂಧನಗಳನ್ನು ಮುರಿದು ಹಾಕಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.